ನಾನು ನಂಬಿರೋ ಸತ್ಯ ಅಂದ್ರೆ you need to be useful to society. You may be bad or good, but be useful. If not useful, don't give problems to others. ಆ ಒಂದು ನಾನು ತತ್ವವನ್ನು ಪಾಲಿಸ್ಕೊಂಡು ಬರ್ತಾ ಇದ್ದೀನಿ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಬಸವಣ್ಣವರ ಇವನಾರವ 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 ಎಂದೆನಿಸಿದರಯ್ಯ ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ, ನಿಮ್ಮ ಮನೆಯ ಮಗ ಅಂತ ತಿಳ್ಕೊಳ್ಳಿ. ಸೊ ಈ ಒಂದು ಕೆಟಲಿಸ್ಟ್ ಆಗ್ಲಿಕ್ಕೆ ಹಲವಾರು ಜನರ ಒಂದು ಪ್ರೋತ್ಸಾಹ ಮತ್ತು ಅದರಲ್ಲಿ ಮುಖ್ಯವಾಗಿ ನಾನು ಬ್ರಹ್ಮಶ್ರೀ ಪತ್ರಿಜಿಯವರನ್ನ ಇವತ್ತು ಜ್ಞಾಪಿಸ್ಕೊಳ್ಳೇಬೇಕು. 11 ವರ್ಷಗಳಿಂದ ಅವರು ಪರ್ಸನಲ್ ಆಗಿ ನನ್ನ ಪುಸ್ತಕವನ್ನು ಓದ್ತಾರೆ ಅಂದ್ರೆ, ಅಷ್ಟು ದೊಡ್ಡ ಜಗದ್ಗುರುಗಳು ಎಲ್ಲ ಓಡಾಡ್ತಾರೆ, ಪರ್ಸನಲ್ ಪುಸ್ತಕ ತಿದ್ದುತ್ತಾರೆ ಅಂದ್ರೆ ಅದಕ್ಕಿಂತ ಒಂದು ಸುಕೃತ ನನಗೆ ಕೇಳ್ಕೊಂಡ್ ಬರಕ್ಕಾಗಲ್ಲ. ಐ ಥ್ಯಾಂಕ್ ರಾಜಕೀಯಕ್ಕೆ ಅವರು ನನ್ನನ್ನ ಪ್ರವೇಶ ಮಾಡಲಿಕ್ಕೆ ಕಾರಣರಾದರೆ ಪತ್ರಿಜಿಯವರು. ನನ್ನ ನಾಮಿನೇಷನ್ ಫಾರ್ಮ್ನ ಅವರು, ನಮ್ಮ ಭಾವನವರು ಇಲ್ಲಿ ಬಂದಿದ್ದಾರೆ, ಅವರು ಇದ್ರು. ನಾಮಿನೇಷನ್ ಫಾರ್ಮ್ನ ಅವರು 2009 ಲೋಕಸಭಾ ಎಲೆಕ್ಷನ್ ನಲ್ಲಿ ಬೆಂಗಳೂರು ಸೆಂಟರ್ ನಲ್ಲಿ ನಾನು ಇದ್ದಾಗ ನನ್ನ ನಾಮಿನೇಷನ್ ಫಾರ್ಮ್ ನ ಕೊಟ್ಟ ತಕ್ಷಣ ಯು ಹ್ಯಾವ್ ಕಮ್ ಟು ಸ್ಪಿರಿಚುವಲ್ ಪಾಲಿಟಿಕ್ಸ್, ಯು ನೀಡ್ ಟು ಬ್ರಿಂಗ್ ರಿಫಾರ್ಮ್ಸ್ ಅಂತ ಹೇಳಿ ಆ ಒಂದು ಇದನ್ನ ನಾನು ಎಷ್ಟು ಗಟ್ಟಿಯಾಗಿ ಇಟ್ಕೊಂಡೆ ಅಂದ್ರೆ, ದೇವರಡ್ ಅವರು ಹೇಳಿದ್ದು ಆ ರಾಜಕೀಯವನ್ನು ಆಧ್ಯಾತ್ಮಿಕರಣಗೊಳಿಸದೆ ಬೇರೆ ಯಾವುದೇ ಒಂದು ಆಗಲ್ಲ, ಇದಕ್ಕೆ ದೇಶಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳಿದ್ರು. ಎಲ್ಲರೂ ನಗುತ್ತಾ ಇದ್ದಾರೆ. ಇವತ್ತು ನಮ್ಮ ಲೋಕಸತ್ತಾಯಿಂದ ನಮ್ಮ ಡಾಕ್ಟರ್ ಭಾನುಪ್ರಕಾಶ್ ನಿಂತಿದ್ರು, ಇಟ್ಕೊಳ್ಳಿ, ಯೂರೋ ಸರ್ಜನ್, ಎಷ್ಟು ಒಳ್ಳೆಯ ತತ್ವಗಳನ್ನ ಇಟ್ಕೊಂಡಿದ್ದಾರೆ. ಇಂಥ ಯುವಕರು ಮುಂದಿನ ಒಂದು ಸೊಸೈಟಿ ಅಥವಾ ದೇಶನ ಕಟ್ಟಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಮ್ಮ ARS ಕುಮಾರ್ ಅವರು, ರುದ್ರಪ್ಪನವರು ನಿಜವಾಗಲೂ ಹುಟ್ಟು ಹೋರಾಟಗಾರ. ಎಷ್ಟು ನನಗೆ ಖುಷಿ ಆಗುತ್ತೆ ಅಂದ್ರೆ, ಆಮ್ ಆದ್ಮಿ ಪಾರ್ಟಿ ಕೇಜ್ರಿವಾಲ್ ಅವ್ರ ಹಿಂದೆ ಫುಲ್ ಕೆಲಸ ಮಾಡ್ತಾರೆ. ಅವರು ಅವ್ರ ಮನೆಯಲ್ಲಿ ಬಂದು ಏನು ರೀತಿ ಹೊಂದಿಕೊಳ್ತಿದ್ರು. ಹಾಗಾಗಿ ಇಂಥವ್ರನ್ನ ಇಟ್ಕೊಂಡು ನಮ್ಮ ದೇಶವನ್ನ, ನಮ್ಮ ಸಮಾಜವನ್ನ ಕಟ್ಟೋಣ. ಬೇಡ ಯಾರು ಏನು ಯಾವ ಬಗ್ಗೆ ರಾಜಕೀಯ ಮಾಡ್ತಾ ಇದಾರೆ ಮಾಡ್ಕೊಳ್ಳಿ, ಅವ್ರು ಮಾಡೋದು ಮಾಡ್ಕೊಳ್ಳಿ. ಅದ್ರ ಹಣ ಏನೇನು ಮಾಡ್ತಾರೋ ಏನೇನು ಮಾಡ್ಲಿ, ಪ್ರಭಾವ. ಆದ್ರೂ ರಾಜಕೀಯವನ್ನ ಆಧ್ಯಾತ್ಮೀಕರಣಗೊಳಿಸಬೇಕು ಅನ್ನೋ ಒಂದು ಕರೆ ಕೊಟ್ಟಿದ್ದಾರೆ ಪತ್ರಿಕೆ. ನಾವಂತೂ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಭಾನುವರೆ ARS ಕುಮಾರ್ ನಮ್ಮ ವಿಶ್ವನಾಥ್ ಗುರೂಜಿ ಅವರು ಕೂಡ ವಿ ವಿಲ್ ಎಂಡಾರ್ಸ್ ಇಟ್ ಅಂತ ಹೇಳಿದ್ರು ಮೊನ್ನೆ. ಸೊ ಥ್ಯಾಂಕ್ ಯು ಸರ್ ವಿತ್ ಆಲ್ ದಿಸ್. ನಾನು ಬಹಳ ಖುಷಿ ಆಗುತ್ತೆ ಇವತ್ತು ಸಭೆ ನೋಡಿದ್ರೆ. ಹಿರಿಯರು ಕಿರಿಯರು ಎಲ್ಲರೂ ಇದ್ದೀರಾ, ಎಲ್ಲರೂ ಮತ್ತೊಮ್ಮೆ ಸ್ವಾಗತಿಸಿ ನಮ್ಮ ಕಾಯಕವೇ ಕೈಲಾಸ, ವರ್ಕ್ ಇಸ್ ವರ್ಷಿಪ್ ಅನ್ನುವ ಬಗ್ಗೆ ಮಾತಾಡಲು ಬಂದಿರೋ ನಮ್ಮೆಲ್ಲರ ನೆಚ್ಚಿನ ಬಸವ ಸಂಸ್ಥೆ ಅಧ್ಯಕ್ಷರು ಶ್ರೀ ಅರವಿಂದ ಚತ್ತಿಯವರಿಗೆ, ನಮ್ಮ ಭಾವನವರಾದ ವೆಂಕಟೇಶ್ ಅವರು ಮತ್ತೆ ನಮ್ಮ ಅಕ್ಕನವರು ಬಂದು ಹೂಗುಚ್ಚವನ್ನು ಕೊಟ್ಟು ನನ್ನ ನೀಡಬೇಕಾಗಿದೆ. ಪ್ಲೀಸ್. ಸತತವಾಗಿ ಅವ್ರ ಜೊತೆ ದೇಶ ವಿದೇಶಗಳನ್ನ ಸುತ್ತಾ ಇದ್ದಾರೆ. ಅವರು ನನ್ನ ಬದುಕನ್ನ ಎಡಿಟ್ ಮಾಡಿದ್ದಾರೆ. ಹೇಗೆ ನನಗೆ ತುಂಬಾ ಭಯ, ಕನ್ನಡದಲ್ಲಿ ಬರೆಯೋಣ, ಕನ್ನಡದಲ್ಲಿ ಯೋಚನೆ ಮಾಡೋಣ, ಇಂಗ್ಲಿಷ್ ತಪ್ಪು ಮಾಡ್ಬಿಟ್ಟು ನಕ್ಬಿಟ್ಟು ಬರ್ತೇನೆ ಅಂದ್ಬಿಟ್ಟು
ಅತ್ರಿಜಿಯವರು ಕೊನೆಗೆ ಗೋ ಅಹೆಡ್ ಅಂಡ್ ಪ್ರಿಂಟ್ ಅಂತ ಸೈನ್ ಹಾಕಿದ್ರು, ಆಮೇಲೆ ಪ್ರಿಂಟ್ ಮಾಡಿಸಿದ್ ನಾನು. ಹಾಗಾಗಿ ಅವ್ರನ್ನ ಸ್ವಾಗತ ಮಾಡಲು ನಮ್ಮ ಮೊಣಕಾಲ್ಮೂರು ಸಾರು, ನಮ್ಮ ಮಾತಾಜಿಯವರು ಎಲ್ಲ ಬರಬೇಕು. ರಾಮಚಂದ್ರ ಗುರುಜಿ ಅವರ ಹೆಸರು ಕೇಳಿದ್ರೆ ಇಲ್ಲ, ಜನ್ಮ ಜನ್ಮಾಂತರ. ರಾಜು ವಿಶ್ವನಾಥ್ ಅವರು ಬಹಳ ಸ್ನೇಹಿತರು. ಮೊನ್ನೆ ಕೂಡ ಚಿಕಿತ್ಸಾ ಧ್ಯಾನದ ಬಗ್ಗೆ ನಮ್ಮ MT ಸ್ಪೇಸ್ ನಲ್ಲಿ ಮಾತಾಡಿದ್ರು. ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ, ಮಾಡೋಣ. ಅವರನ್ನ ಸನ್ಮಾನಿಸಲು ನಮ್ಮ ತಾಯಿಯವರು ಬಂದಿದ್ದಾರೆ. ಬನ್ನಿ ಬನ್ನಿ. ನಮ್ಮ ಸಹೋದರ ಶಿವಪ್ರಕಾಶ್ ಅವ್ರಿಗೆ ಬರಬೇಕಾಗಿತ್ತು. ಉಳ್ಳವರು ಶಿವಾಲಯ ಮಾಡವರು, ನಾನೇನು ಮಾಡಲಿ ಬಿಡವಲಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಬಣ್ಣ ಕಳಸವಯ್ಯ, ಕೂಡಲ ಸಂಗಮ ಹೇಳಯ್ಯ. ತಾವರ ಕಳೆಯುವುದು ಜಂಗಮ ಕಳೆಯಿಲ್ಲ. ತಾವರಗಳು ಕಟ್ಬೋದು, ದೇವಸ್ಥಾನಗಳು, ಚರ್ಚ್ಗಳು, ಮಸೀದಿಗಳು ಎಲ್ಲ ಕಟ್ಬೋದು, ಪಿರಮಿಡ್, ಅದು ಒಂದಿನ ಹೋಗೇ ಹೋಗುತ್ತೆ. ಆದರೂ ಜಂಗಮ ತತ್ವ ಉಳ್ಕೊಡುತ್ತೆ ಅನ್ನೋದಲ್ಲಿ ನಾವು ನಂಬಿಕೆ ಇಟ್ಟು ಮುಂದೆ ಹೋಗೋಣ. ಈಗ ಹೇಳ್ತಾ ನನ್ನ ಪುಸ್ತಕವನ್ನ ಸವಿನಯವಾಗಿ ಪ್ರಾರ್ಥಿಸ್ತೀನಿ, ಎಲ್ಲ ಡಿಗ್ನಿಟರೀಸು ಬಿಡುಗಡೆ ಮಾಡಬೇಕು ಅಂತ. ಸರ್ ಸ್ವಲ್ಪ ಕ್ಲೋಸ್ ಆಗಿ ಸರ್. ಆಗಿರಿ ಸರ್, ಒಂದು ಸೆಕೆಂಡ್ ಆಗಿರಿ. ಈಗ ಬಹಳ ಪ್ರಮುಖವಾದ ಘಟ್ಟ ಬರ್ತಾ ಇದ್ವಿ. ಆಮೇಲೆ ಧ್ಯಾನಯೋಗಿ ಅವಾರ್ಡ್ ಅಂತ ಮಾಡಿದ್ವಿ. ಆವಾಗ ನಮ್ಮ ಷಡಕ್ಷರಿ ಸಾಹೇಬರಿಗೆ ಕರ್ಮಯೋಗಿ ಅವಾರ್ಡ್ ಕೊಟ್ಟಿದ್ದೇ ಒಂದು ನಮ್ಮ ಹುಡುಗರೆಲ್ಲ ಹೇಳಿದ್ರು, ಕರ್ಮಯೋಗಿ ಧ್ಯಾನಯೋಗಿ ಸ್ವಲ್ಪ ಓಲ್ಡ್ ಫ್ಯಾಷನ್ ಆಗಬೇಕು, ನಿಮ್ ಪುಸ್ತಕ ಹೇಗಿದ್ರು 0 to Hero ಅಂತಿದೆಯಲ್ಲ, ಆ 0 to Hero ಅವಾರ್ಡ್ ಅಂತ ಮಾಡ್ತೀವಿ. ಇಲ್ಲಿ 0 to Hero ಅಂದ್ರೆ ದಯವಿಟ್ಟು ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕು ನಿಮಗೆ. 0 to Hero ಅಂದ್ರೆ 0 ಈಸ್ಟರ್ನ್ ಕಾನ್ಸೆಪ್ಟ್, ಶೂನ್ಯ. ಅಂಡ್ ಅವರು ಮತ್ತೆ ನಮ್ಮ ಹಿರಿಯರು ಹೇಳ್ತಾರೆ ಶೂನ್ಯ ಸಂಪಾದನೆ, ಶೂನ್ಯದಲ್ಲೇ ಇರಬೇಕು. ನಮ್ಮ ಶ್ರೀನಿವಾಸ ಮುಖ್ಯ ಸರ್ ಅವರೇ ಶೂನ್ಯದಿಂದ ಶೂನ್ಯಕ್ಕೆ, ಶೂನ್ಯ ಪ್ರಜ್ಞೆ. ಹಾಗಾಗಿ ಶೂನ್ಯ ಮತ್ತು ಹೀರೋ ಅಂದ್ರೆ ಇದು ಸಾಧನೆ, ಒಂದು ಅಸ್ತಿತ್ವ, ಒಂದು ಹಣ ಏನೋ ಗಳಿಸ್ತೀವಿ ನಾವು ಬೆಂಗಳೂರು ರೋಡಲ್ಲಿ. 0 to Hero ಆಗಿ ಆ ಹೀರೋ ತನದಲ್ಲಿ ಮರೆತು ಹೋಗದೆ 0ಗೆ ವಾಪಸ್ ಬರಬೇಕು ಅನ್ನೋದೇ ನನ್ನ ಪುಸ್ತಕದ ಒಂದು ಸಾರಾಂಶ. ಅದರಲ್ಲಿ ಲಾಟ್ ಆಫ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ಸ್ ಇದೆ. ಯಾಕೆಂದ್ರೆ ನಾನು ಸುಖಬೋಧಾನಂದ ಅವರ ಗರಡಿಯಲ್ಲಿ 10 ವರ್ಷ 1-to-1 ಕೆಲಸ ಮಾಡಿದ್ವಿ. ಭತ್ರಿಜಿ ಅವ್ರ ತರ ಅವ್ರ ಮ್ಯಾನೇಜ್ಮೆಂಟ್ ಗುರು ಅಂತ ಆಗಿದ್ದು 1988 to 1998.
ಹಾಗಾಗಿ ಮ್ಯಾನೇಜ್ಮೆಂಟ್ ಅಂಡ್ ಸ್ಪಿರಿಚುಯಾಲಿಟಿ ಮಾಡಿ ಆ ಎರಡನ್ನೂ ಮಧ್ಯಮ ಪಥದಲ್ಲಿ ಹೇಗೆ 0 to 0 ಆ ಅವಾರ್ಡ್ಸ್ಗಳನ್ನ ಇವಾಗ 2015 ಶುರು ಮಾಡಿದ್ವಿ, 3 ಜನಕ್ಕೆ ಮಾಡಿದ್ವಿ. ನಮ್ಮ ಉಮೇಶ್ ಅಣ್ಣ ಅವ್ರು ಬಂದಿದಾರ, ಬನ್ನಿ ವಿಡಿಯೋಗ್ರಾಫರ್, CNBC video journalist, give a big hand to him. He was one of the recipients of 2015 on Monday weekends ಊಟ ಚಂದ ಊಟ ಮಾಡ್ತಾರೆ. ಅವರಿಂದ ಅವರು ಒಬ್ಬರಿಗೆ ಸನ್ಮಾನ ಮಾಡಬೇಕು ಅಂತ ಕರೆಸಿದೆ. ಹಾಗಾಗಿ ನಮ್ಮ ಉಮೇಶ್, ನಾನು ಅವನು ಹೈಸ್ಕೂಲ್ ಕ್ಲಾಸ್ಮೇಟ್ಸ್, ಟಾಕಿಂಗ್ ಅಬೌಟ್ ನ್ಯಾಷನಲ್ ಹೈಸ್ಕೂಲ್. ಸ್ಟಾರ್ಟ್ ವಿತ್ ನಮ್ಮ ಧರಣಿ. ಜಾಸ್ತಿ ಮಾತಾಡಂಗಿಲ್ಲ, ನೀವು ಪುಣ್ಯಾಮ MBBS ಅಲ್ಲಿ ಇಲ್ವಾ ಆ ತರ 2ನೇ ಪಾರ್ಟ್ ಬಂತು ನೋಡಿ. ಹಾಗೆ ತುಂಬಾ ಒಳ್ಳೆ ವ್ಯಕ್ತಿ, ಸಜ್ಜನ. ನಂದೇ ಅವ್ರ ಪ್ರೊಫೆಷನ್ ಆದ್ರೂ ಅಡ್ವೊಕೇಟ್ ಆಗಿ RTI ಯಾಕೆ ಇಷ್ಟ ಆಗಿದ್ದಾರೆ, ಅವ್ರನ್ನ ಫಾರ್ಮಲ್ ಆಗಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಮ್ಮ ಡಾಕ್ಟರ್ ನ್ಯೂರೋ ಸರ್ಜನ್ ಭಾನು ಪ್ರಕಾಶ್ ಇಬ್ಬರು ದಿಗ್ಗಜರು ARS ಕುಮಾರ್ ಅವರು, ಪ್ರೇಮ್ ಕುಮಾರ್ ಅವರು. ARS ಬಗ್ಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟು ಪ್ರೇಮ್ ಕುಮಾರ್ ಅವರಿಗೆ ತುಂಬ ಧನ್ಯವಾದ. ARS ಕುಮಾರ್ ಅವರು ಮೂಲತಃ ರೈತ ಕುಟುಂಬದವರು. ಅವ್ರ ತಂದೆ ರುದ್ರಪ್ಪ ಅವರು, ತಾಯಿ ಶಾಂತಮ್ಮ, ಅರೆಹಳ್ಳಿ, ಬೇಲೂರು, ಹಾಸನ ಜಿಲ್ಲೆಯವರು. ಅವರು ತಮ್ಮನ್ನು ತಾವು ಮೊದಲು ರೈತರು ಅಂತ ಗುರುತಿಸ್ಕೊತಾರೆ. ಎರಡನೇದಾಗಿ ಪರಿಸರವಾದಿ ಅಂತ ಹೇಳ್ತಾರೆ. ಮೂರನೇದಾಗಿ ಅವರು ಇಂಜಿನಿಯರಿಂಗ್ ಸಿವಿಲ್ ಓದಿದ್ದು. ಆಮೇಲೆ ಎಲ್ಲ ಈ ರಾಜಕಾರಣದ್ದು ಈ ಲೀಗಲ್ ಪ್ರಾಬ್ಲಮ್ಸ್ ಎಲ್ಲ ನೋಡ್ಬಿಟ್ಟು ಅವರ ಸ್ವಇಚ್ಛೆಯಿಂದ LLB ಮಾಡಿ, ಆಮೇಲೆ MA ಜರ್ನಲಿಸಮ್ ಮಾಡಿ, ಆಮೇಲೆ MA ಹ್ಯೂಮನ್ ರೈಟ್ಸ್ ಮಾಡಿ ಸಮಾಜದಲ್ಲಿ ಒಳ್ಳೆ ಕೆಲಸಗಳಿಗಾಗಿ ಕಂಕಣ ತೊಟ್ಟು ನಿಂತಿದ್ದಾರೆ. ಇವರು ಮಾಹಿತಿ ಹಕ್ಕು ಕಾರ್ಯಕರ್ತರಾಗಿ ತುಂಬಾನೇ ಪಾಪ್ಯುಲರ್ ಆಗಿದ್ದಾರೆ. ಹೇಳೋದೇನಂತಂದ್ರೆ ಇವರು RTI ಸಿಂಹ ಅಥವಾ RTI ದ್ರೋಣಾಚಾರ್ಯ ಅಂತ ಕರೀತಾರೆ. ಇವರು 2006ರಿಂದನೂ ಜನಜಾಗೃತಿ ಆಂದೋಲನದಲ್ಲಿ ಸಕ್ರಿಯವಾಗಿದ್ದು 2000ಕ್ಕೂ ಹೆಚ್ಚು RTI ಅರ್ಜಿಗಳನ್ನು ಸಲ್ಲಿಸಿ ಅದರಲ್ಲಿ ದಾಖಲೆ ಸೃಷ್ಟಿಸಿದ್ದಾರೆ. ಆಮೇಲೆ ನ್ಯಾಯಾಲಯದಲ್ಲಿ ಅದರಿಂದ RTI ಬಂದ ಇನ್ಫಾರ್ಮೇಶನ್ ತಗೊಂಡು ಕೋರ್ಟ್ ಅಲ್ಲಿ ಕೇಸ್ಗಳು ಹಾಕಿ ಅದನ್ನ ಜನರಿಗೆ ಒಳ್ಳೆ ನ್ಯಾಯ ದೊರಕಿಸ್ಕೊಡ್ತಾ ಇದ್ದಾರೆ. ಸುಮಾರು 1500ಕ್ಕಿಂತ ಹೆಚ್ಚು RTI ಅರ್ಜಿಗಳನ್ನ ಪೊಲೀಸರು ಅಗೇನ್ಸ್ಟ್ ಅವ್ರು ಹಾಕಿದ್ದಾರೆ. ಅವರು ಪೊಲೀಸರು ಇವರು ಸ್ಟೇಷನ್ ಹೋದ್ರೆ ಅವ್ರು ನಿದ್ದೆ ತಂದಿಲ್ಲ, ಆ ತರ ಸಿಚುವೇಶನ್. ಇನ್ನ ಯಾವ ತರ ಅಂದ್ರೆ ಈ RTI ಅಪ್ಲಿಕೇಶನ್ ಹಾಕಿದಾಗ ಇನ್ಫಾರ್ಮೇಶನ್ ಸಿಗ್ಲಿಲ್ಲ ಅಂದ್ರೆ ಆ RTI ಆಫೀಸರ್ ಮೇಲೆ ಫೈನ್ ಇಂಪೋಸ್ ಮಾಡ್ತಾರೆ. ಆತರ ಸುಮಾರು 50 ಲಕ್ಷಕ್ಕೂ ಸರ್ಕಾರಕ್ಕೆ ಫೈನ್ ದೊರಕಿಸ್ಕೊಟ್ಟಿದ್ದಾರೆ ಇವರು. ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ ಎಲ್ಲಿ ಕಂಡ್ರು ಅಲ್ಲಿ ನಿರ್ಭಯವಾಗಿ ಧ್ವನಿ ಎತ್ತಿ ಅವು ಈ ತರದವನು ಇಷ್ಟು ಕೆಟ್ಟವನು ಅಂತ ಏಕವಚನದಲ್ಲಿ ಹೇಳೋಷ್ಟು ಧೈರ್ಯ, ಆತ್ಮಸ್ಥೈರ್ಯ ಇವರೊಬ್ಬರಿಗೆ ಅನ್ನೋದು. ಎಲ್ಲಾರು ಏನೋ ಚಳವಳಿ ಮಾಡ್ತಾರೆ, ಎಲ್ಲಾರು ಭಾಷಣ ಹೇಳ್ತಾರೆ, ಯಾರಿಗೂ ಆ ಆತ್ಮಸ್ಥೈರ್ಯ ಇರಲ್ಲ, ಇದು ತಪ್ಪು, ಇವ್ರು ಮಾಡ್ತಾ ಇರೋದು ಅನ್ನೋದು. ಸೊ ಆ ಕೆಚ್ಚದಲ್ಲಿ ಇರೋ ಒಬ್ಬ ಗಂಡಸು ಅಂತಂದ್ರೆ ನಾನು ಕರ್ನಾಟಕದಲ್ಲಿ ಇವರು ಅಂತ ಅನ್ಸುತ್ತೆ. ಇವರು ಈ ಹೋರಾಟದಲ್ಲಿ ಸಕ್ರಿಯವಾಗಿದ್ದಾಗ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಲ್ಲೂ ತುಂಬಾನೇ ಕೆಲಸ ಮಾಡಿದ್ರು. ಆಮೇಲೆ AAP ನಲ್ಲಿ ನಾನು ಕೂಡ ಇದ್ದೆ ಸರ್.